ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲ ಶಕ್ತಿ ಇರುವಂತ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಅದು ನಿಮಗೆಲ್ಲ ಗೊತ್ತಿರುವಂತ ರಾಜ್ಯ ಉತ್ತರ ಪ್ರದೇಶ. ಈಗ ಉತ್ತರ ಪ್ರದೇಶದ ಬಿಜೆಪಿ ವಲಯದಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಸ್ವಪಕ್ಷದ ನಾಯಕರುಗಳೇ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಏನಪ್ಪ, ಯೋಗಿ ಆದಿತ್ಯನಾಥ್ ಬಂದ ನಂತರ ಬಿಜೆಪಿಯಲ್ಲಿ ಬಲಿಷ್ಠ ಆಯಿತು, ಅಧಿಕಾರದ ಮೇಲೆ ಅಧಿಕಾರವನ್ನು ಅನುಭವಿಸ್ತಾ ಇದೆ ಅಂತ ನೀವೆಲ್ಲ ಅನ್ಕೊಳ್ಬಹುದು. ಆದರೆ ಒಳಗೊಳಗೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಕೆಲವು ಸಮುದಾಯಗಳ ನಾಯಕರುಗಳು ಬಂಡೆದ್ದಿದ್ದಾರೆ. ಬಹಳ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ದೊಡ್ಡ ಸಮುದಾಯದ ಬೆನ್ನು ಬಿದ್ದಿದ್ದಾರೆ, ಕೆಳ ಸಮುದಾಯಗಳ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂದರೆ ತುಳಿತಾ ಇದ್ದಾರೆ ಕೆಳ ಸಮುದಾಯದ ನಾಯಕರುಗಳನ್ನ ಅಂತ ಹೇಳಿ ಕೆಲವೊಂದಿಷ್ಟು ನಾಯಕರುಗಳು ಬಂಡೆದ್ದು ಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ವಿರುದ್ಧ ಹಿಂದುಳಿದ ವರ್ಗಗಳು ಬಂಡಾಯ ಎದ್ದಿದ್ದಾವೆ. ಅತಿಯಾದ ಮೇಲ್ವರ್ಗಗಳ ಓಲೈಕೆಯೇ ಯೋಗಿ ಅವರಿಗೆ ಮುಳುವಾಗಿಬಿಟ್ಟಿದೆ. ಯೋಗಿ ವಿರುದ್ಧ ಸ್ವಪಕ್ಷದ ಹಿಂದುಳಿದ ವರ್ಗಗಳ ನಾಯಕರೇ ಸಮರವನ್ನ ಸಾರಿದ್ದಾರೆ. ಅಸಲಿಗೆ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಶುರುವಾಗಿದ್ದೇಕೆ ಜಾತಿ ಫೈಟ್. ಜಾತಿ ನಾಯಕರ ಮಧ್ಯೆ ಕಿತ್ತಾಟ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ ಕೇಸರಿ ಖೇಲ್. ಹೀಗೆ ಹೋದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅನ್ನೋ ಭಯ ಶುರುವಾಗಿದೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ. ಕಾಪಾಡಿ ಅಂತ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಕೇಶವ ಪ್ರಸಾದ್ ಮೌರ್ಯ ಅವರು. ಕೇಶವ ಪ್ರಸಾದ್ ಮೌರ್ಯ ಇದಾರಲ್ಲ, ಇವರು ಉತ್ತರ ಪ್ರದೇಶದ ಉಪ ಮುಖ್ಯಮಂತ್ರಿ. ಜೆಪಿ ನಡ್ಡಾ ಜೊತೆಗೆ ಬಂಡಾಯ ನಾಯಕ ಸೀಕ್ರೆಟ್ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಯೋಗಿನ ಸಹಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬೆಳವಣಿಗೆ ಬಗ್ಗೆ ಅಮಿತ್ ಶಾ ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ ಅಂದಾಗ ಲೋಕಸಭೆ ಚುನಾವಣೆ ಬಂತು. ಎಲ್ಲೋ ಒಂದು ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ನೀಡಿತು ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶ. ನಾನೀಗಾಗಲೇ ಹೇಳಿದ ಹಾಗೆ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲು ಮಾಡುವಂತ ತಾಕತ್ತಿರುವಂತ ಒಂದು ರಾಜ್ಯ. 80 ಕ್ಷೇತ್ರಗಳನ್ನ ಒಳಗೊಂಡಿರುವಂತ ರಾಜ್ಯ ಅದು. ಲೋಕಸಭೆಯಲ್ಲಿ 80 ಕ್ಷೇತ್ರಗಳನ್ನ ಒಳಗೊಂಡಿರುವಂತ ರಾಜ್ಯ. ಅದರಲ್ಲಿ ಈ ಬಾರಿ ಬಿಜೆಪಿ ಗೆದ್ದಿರೋದು ಕೇವಲ 33. ಅನ್ಬಿಲೀವೇಬಲ್. ಅದು ಯಾವಾಗಾಯ್ತೋ ಅಲ್ಲಿಂದ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸ್ವತಃ ಯೋಗಿ ಅವರಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿ ಹೋಗ್ಬಿಡ್ತು. ಮುಂದೆ ಹೇಗೆ, ಎಲ್ಲಿ ತಪ್ಪು ಮಾಡಿದ್ವಿ ನಾವು, ನಮ್ಮದೇ ಸರ್ಕಾರ ಇದ್ರೂ ಕೂಡ ಯಾಕೆ ಈ ರೀತಿಯಾಗಿ ಆಯಿತು ಅನ್ನೋ ಪ್ರಶ್ನೆ ಅವರಲ್ಲೂ ಇದ್ದೇ ಇದೆ. ಅದರ ಬಗ್ಗೆ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಲೋಕಸಭೆಯಲ್ಲಿ ಹಿನ್ನಡೆ ಆದ ನಂತರವೂ ಕೂಡ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದೊಂದೇ ಕಾರಣಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಒಂದಿಷ್ಟು ಹಿಂದುಳಿದ ನಾಯಕರುಗಳು. ಯಾಕೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಬಂಡಾಯ ಎದ್ದು ಬಿಟ್ಟಿದ್ದಾರೆ? ಒಂದು, ಅತಿಯಾದ ಮೇಲ್ವರ್ಗಗಳ ಓಲೈಕೆ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಇದು ಈಗಿರುವಂತ ಸಮಸ್ಯೆ. ಯೋಗಿ ವಿರುದ್ಧ ಸ್ವಪಕ್ಷದ ಹಿಂದುಳಿದ ವರ್ಗಗಳ ನಾಯಕರು ಸಮರವನ್ನ ಸಾರಿದ್ದಾರೆ. ಹಿಂದುಳಿದ ನಾಯಕರು ಅಥವಾ ಈಗ ನಮ್ಮ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಆ ರೀತಿಯಾಗಿ ಹಿಂದುಳಿದ ಸಮುದಾಯಗಳ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯನವರು. ಅದೇ ರೀತಿಯಾಗಿ ಅಲ್ಲೂ ಕೂಡ ಒಂದಿಷ್ಟು ನಾಯಕರುಗಳಿದ್ದಾರೆ. ಆ ಹಿಂದುಳಿದ ನಾಯಕರುಗಳೆಲ್ಲ ಒಂದಾಗ್ಬಿಟ್ಟು ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವರವರದ್ದೇ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಇನ್ನು ಒಂದಿಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಯೋಗಿ ಹೋಗಿ ನೀವು ಇಲ್ಲಿಂದ ಅಂತ ಹೇಳಿ ಸ್ವಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ. ಬಂಡೆದ್ದಿದ್ದಾರೆ ಮೌರ್ಯ ಅವರು.
ಉತ್ತರ ಪ್ರದೇಶದಲ್ಲಿ ಒಟ್ಟು 5 ಮತ ಬ್ಯಾಂಕ್ ಸಮುದಾಯಗಳಿದ್ದಾವೆ. ಒಟ್ಟು 5 ಮತ ಬ್ಯಾಂಕ್ ಸಮುದಾಯಗಳು ಉತ್ತರ ಪ್ರದೇಶದಲ್ಲಿದ್ದಾವೆ. ಯಾದವ, ದಲಿತ, ರಜಪೂತ, ಬ್ರಾಹ್ಮಣ, ಬನಿಯಾ ಮತ್ತು ಮುಸ್ಲಿಂ, ಈ ಒಂದಿಷ್ಟು ಸಮುದಾಯಗಳಿದ್ದಾವೆ. UPಯಲ್ಲಿ ಯಾರೇ ಗೆಲ್ಲಬೇಕಾದ್ರೂ 3 ಜಾತಿಗಳು, 3 ಸಮುದಾಯಗಳು ಒಟ್ಟಾಗಬೇಕು. ಯಾವುದೇ ಪಕ್ಷ ಗೆಲ್ಲಬೇಕಂದ್ರೂ ಕೂಡ 3 ಸಮುದಾಯಗಳು ಒಟ್ಟಾಗಲೇಬೇಕು. ಇಲ್ಲ ಅಂತ ಅಂದರೆ ಆಗಲ್ಲ, ಗೆಲುವು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 3 ಸಮುದಾಯಗಳು ಒಂದೇ ಪಕ್ಷಕ್ಕೆ ವೋಟ್ ಮಾಡಿಬಿಟ್ರೆ ಅದ್ದೂರಿಯಾಗಿ ಆ ಪಕ್ಷ ಗೆಲುವನ್ನು ಸಾಧಿಸುತ್ತೆ. ಇನ್ನು 2007ರಲ್ಲಿ ದಲಿತರು, ಬ್ರಾಹ್ಮಣರು, ಮುಸ್ಲಿಮರು ಒಟ್ಟಾಗಿ ಮಾಯಾವತಿ ಅವರ ಪಕ್ಷವನ್ನು ಗೆಲ್ಲಿಸಿದ್ರು. ಯಾರ್ಯಾರು? 2007ರಲ್ಲಿ ದಲಿತರು, ಬ್ರಾಹ್ಮಣರು ಮತ್ತು ಮುಸ್ಲಿಮರು, ಈ 3 ಸಮುದಾಯ ಸೇರಿ ಮಾಯಾವತಿ ಅವರ ಪಕ್ಷವನ್ನು ಗೆಲ್ಲಿಸಿತ್ತು. 2012ರಲ್ಲಿ ಏನಾಗುತ್ತೆ? ಯಾದವ, ಮುಸ್ಲಿಂ ಮತ್ತು ರಜಪೂತರು ಒಟ್ಟಾಗಿದ್ದರಿಂದ ಸಮಾಜವಾದಿ ಪಾರ್ಟಿ SP ಅಖಿಲೇಶ್ ಯಾದವ್ ಅವರು ಗೆದ್ದು ಬೀಗ್ತಾರೆ. ಅವರ ಪಕ್ಷ ಗೆಲ್ಲುತ್ತೆ 2012ರಲ್ಲಿ. ನಂತರ ಬಿಜೆಪಿಯ ತುಷ್ಟೀಕರಣ ಪ್ರಚಾರದಿಂದ ಸಮಾಜವಾದಿ ಪಾರ್ಟಿಗೆ ಸೋಲಾಗುತ್ತೆ. ಬಿಜೆಪಿಯಲ್ಲಿ ಬಲಿಷ್ಠವಾಗಿ ಎದ್ದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಏನಪ್ಪ? 2014, 2017, 2019 ಮತ್ತು 2022ರಲ್ಲಿ ಸತತವಾಗಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. ಉತ್ತರ ಪ್ರದೇಶದಲ್ಲಿ 4 ಬಾರಿ ಹಿಂದುತ್ವದ ಅಡಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. 4 ಬಾರಿ. ಕಾರಣ ಹಿಂದುತ್ವವನ್ನು ಮುಂದಿಟ್ಕೊಂಡು 4 ಬಾರಿ ಸತತವಾಗಿ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಪ್ರಚಾರವನ್ನು ಮಾಡಿ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ, ಗೆಲ್ಲಿಸಿಕೊಂಡು ಬರ್ತಾರೆ. ಮುಂದುವರೆದ ಜಾತಿಗಳು ಮತ್ತು OBC ದಲಿತ ಓಟಿನಿಂದ ಬಿಜೆಪಿಗೆ ಜಯ ಆಗುತ್ತೆ. ಒಂದು ಮುಂದುವರೆದ ಜಾತಿಗಳು, ಮತ್ತೊಂದು ದಲಿತ, ಜೊತೆಗೆ OBC ಹಿಂದುಳಿದ ಸಮುದಾಯಗಳು, ಇವೆಲ್ಲವೂ ಕೂಡ ಒಟ್ಟಾಗಿ ಬಿಜೆಪಿ ಜೊತೆಗೆ ನಿಲ್ತವೆ. ಓಟಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿಗೆ ಬಿಜೆಪಿ ಸತತವಾಗಿ 4 ಬಾರಿ ಜಯಬೇರಿಯನ್ನ ಬಾರಿಸುತ್ತೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಲೆಕ್ಕಾಚಾರ ತಲೆ ಕೆಳಗಾಗಿ ಹೋಗ್ಬಿಡುತ್ತೆ. ಲೋಕಸಭೆ ಚುನಾವಣೆ ಅಂದ ತಕ್ಷಣ ಎಲ್ಲರ ಕಣ್ಣು ಉತ್ತರ ಪ್ರದೇಶದ ಕ್ಷೇತ್ರಗಳತ್ತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅತಿ ದೊಡ್ಡ ಕ್ಷೇತ್ರ, ಟೋಟಲ್ 80 ಕ್ಷೇತ್ರಗಳಿರುವಂಥ ಒಂದು ರಾಜ್ಯ ಅದು ಉತ್ತರ ಪ್ರದೇಶ. ಈ ಬಾರಿ ಅನ್ಬಿಲೀವಬಲ್, ಸಿಕ್ಕಾಪಟ್ಟೆ ನಿರಾಸೆ ಅಂತೂ ಆಯಿತು ಬಿಜೆಪಿಗೆ. ಗಮನಿಸ್ತಾ ಇದ್ದೀವಿ, OBC ಮತ್ತು ದಲಿತ ಮತಗಳು SP ಹಾಗೂ ಕಾಂಗ್ರೆಸ್ ಪಾಲಾಗ್ತವೆ. ಈ ಬಾರಿ OBC ಮತ್ತು ದಲಿತ ಮತಗಳು ಸಮಾಜವಾದಿ ಪಾರ್ಟಿ ಕೈ ಹಿಡಿತವೆ. ಪಕ್ಷದ ಬೆನ್ನೆಲುಬಾಗಿದ್ದಂಥ ವೋಟ್ ಬ್ಯಾಂಕ್ ಕೈ ಕೊಟ್ಟಿದ್ರಿಂದ ಬಿಜೆಪಿಗೆ ಸೋಲಾಗುತ್ತೆ. ಸಮಾಜವಾದಿಯತ್ತ ವಾಲಿದ OBC, ಮೌರ್ಯ ಮತ್ತು ಕುರ್ಮಿ ಸಮಾಜ, ಸಮಾಜವಾದಿ ಪಾರ್ಟಿ SP ಕಡೆ ಈ OBC, ಮೌರ್ಯ ಮತ್ತು ಕುರ್ಮಿ ಸಮಾಜ ವಾಲುತ್ತವೆ. ಇತ್ತ ಮಲ್ಲಿಕಾರ್ಜುನ ಖರ್ಗೆ ಕಾರಣದಿಂದ ದಲಿತ ಮತಗಳು ಕ್ರೋಢೀಕರಣ ಆಗ್ತವೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ರಾಜ್ಯದ, ನಮ್ಮ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರು ದಲಿತರ ನಾಯಕ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ, ಈ ಬಾರಿ ಕಾಂಗ್ರೆಸ್ನವರು ಪ್ರಚಾರ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಂದೆ ಬಿಟ್ಟು. ಒಬ್ಬ ದಲಿತ ನಾಯಕನನ್ನ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ಅದು ಅಲ್ಲಿ ದಲಿತರ ವೋಟ್ಗಳನ್ನು ಸೆಳೆಯೋದಕ್ಕೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ. ಹಾಗಾಗಿ ಅಲ್ಲಿ ಎಲ್ಲವೂ ಕೂಡ ದಲಿತರ ವೋಟ್ಗಳು ಕ್ರೋಢೀಕರಣ ಆಗಿ ಕಾಂಗ್ರೆಸ್ನತ್ತ ವಾಲುತ್ತವೆ. ಇನ್ನು ಈ ಎರಡೂ ಕಾಂಬಿನೇಷನ್ನಿಂದ ಬಿಜೆಪಿಗೆ 8% ಮತಗಳು ನಷ್ಟ ಆಗ್ತವೆ. 8% ಮತಗಳು ನಷ್ಟ ಆಗ್ತವೆ ಈ ಎರಡೂ ಕಾಂಬಿನೇಷನ್ನಿಂದ. ಇದೇ ಕಾರಣ ಮುಂದಿಟ್ಟು ಯೋಗಿ ಆದಿತ್ಯನಾಥ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಸ್ವಪಕ್ಷದ ನಾಯಕರುಗಳು. ಈಗ OBC ದಲಿತ ನಾಯಕರ ಬಣ ಸೃಷ್ಟಿಸಿಕೊಂಡಿದ್ದಾರೆ ಕೇಶವ ಪ್ರಸಾದ್ ಮೌರ್ಯ. OBC ಹಿಂದುಳಿದ ಸಮುದಾಯಗಳು ಜೊತೆಗೆ ದಲಿತ ಸಮುದಾಯವನ್ನ ಮುಂದೆ ಇಟ್ಕೊಂಡು ಬಂಡೆದ್ದಿದ್ದಾರೆ ಕೇಶವ ಪ್ರಸಾದ್ ಮೌರ್ಯ, ಉಪಮುಖ್ಯಮಂತ್ರಿ ಉತ್ತರ ಪ್ರದೇಶದ್ದು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೆಲೆ ಉಳಿಸಿಕೊಳ್ಬೇಕಾದ್ರೆ ಯೋಗಿನ ತೆಗಿಬೇಕು. ಅಜೆಂಡಾ ಒಂದೇ, ಯೋಗಿನ ತೆಗಿಬೇಕು, ಯೋಗಿನ ಸೈಡ್ ಲೈನ್ ಮಾಡಬೇಕು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಅವರ ಮೂಲ ಉದ್ದೇಶ. ಉತ್ತರ ಪ್ರದೇಶದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಇನ್ನೂ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಪ್ಪ ಅಂದ್ರೆ ಯೋಗಿ ಇರಬಾರ್ದು ಅಧಿಕಾರದಲ್ಲಿ ಅನ್ನೋದು ಅವ್ರು ಹೇಳ್ತಾ ಇರುವಂತ ಮಾತು. ಇಲ್ಲವಾದ್ರೆ ಮುಂದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೆಲ ಕಚ್ಚುತ್ತೆ.
ಎಚ್ಚರಿಕೆಯ ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೇಶವ ಪ್ರಸಾದ್ ಈಗ ನೀಡಿದ್ದಾರೆ. ಹೀಗಾಗಿ ಹಿಂದುಳಿದ ನಾಯಕನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಿಂದುಳಿದ ನಾಯಕನಿಗೆ ಅಲ್ಲಿ ಪಟ್ಟ ಕಟ್ಟಿದ್ದೆ ಆದ್ರೆ ಬಿಜೆಪಿ ಮಗದೊಮ್ಮೆ ಗೆಲುವು ಸಾಧಿಸುವಲ್ಲಿ ಅನುಮಾನವೇ ಇಲ್ಲ. ಹೈಕಮಾಂಡ್ಗೆ ಜಾತಿ ಸಮೀಕರಣದ ಪ್ಲಾನ್ ಹೇಳಿದ್ದಾರೆ ಮೌರ್ಯ ಅವರು. ಕೇಶವ ಪ್ರಸಾದ್ ಮೌರ್ಯ ಹೈಕಮಾಂಡ್ಗೆ ಜಾತಿ ಸಮೀಕರಣದ ಪ್ಲಾನ್ ಹೇಳಿಕೊಟ್ಟಿದ್ದಾರೆ. ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲವೂ ಅನ್ಕೊಂಡಂಗಾಗಲಿಲ್ಲ ಬಿಜೆಪಿಗೆ. ಉತ್ತರ ಪ್ರದೇಶದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ 80 ಕ್ಷೇತ್ರಗಳಿರುವಂಥ ಒಂದು ಬಲಿಷ್ಠ ಅಥವಾ ದೊಡ್ಡ ರಾಜ್ಯ. ಅದರಲ್ಲಿ ಈ ಬಾರಿ ಯಾರ್ಯಾರಷ್ಟೆಷ್ಟು ಓಟ್ ತೆಗೆದುಕೊಂಡ್ರು, ಓಟ್ ಶೇರ್ ಏನಾಯಿತು ಅನ್ನೋದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. SP ಸಮಾಜವಾದಿ ಪಾರ್ಟಿ, ಅಲ್ಲಿ ಮುಂಚೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಪಾರ್ಟಿ ಅದು. ಈ ಬಾರಿ ತೆಗೆದುಕೊಂಡಿರೋದು 37 ಕ್ಷೇತ್ರಗಳನ್ನು ಗೆದ್ದಿದೆ. 37 ಸೀಟ್ಗಳನ್ನು ಅಲ್ಲಿ ಸಮಾಜವಾದಿ ಪಾರ್ಟಿ ಗೆದ್ದಿರೋದು. BJP 33. ಕಳೆದ ಬಾರಿ 70+ ಸೀಟ್ಗಳನ್ನು ಗೆದ್ದಿದ್ದಂಥ BJP ಕೇವಲ 33 ಕ್ಷೇತ್ರಗಳನ್ನು ಗೆದ್ದಿದೆ ಈ ಬಾರಿ. ಕಳೆದ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಹೋಲಿಕೆ ಮಾಡಿಬಿಟ್ರೆ BJP ಪಾತಾಳಕ್ಕಿಳಿದು ಬಿಟ್ಟಿದೆ ಅಂತಾನೆ ಅರ್ಥ. 70+ ಅಲ್ಲಿ 33. ಅದಾದ ನಂತರ ಕಾಂಗ್ರೆಸ್ 6 ಕ್ಷೇತ್ರಗಳನ್ನು ಗೆಲ್ಲುತ್ತೆ. 6 ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ. ಜೊತೆಗೆ ಈ ಹಿಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಎಷ್ಟು ಗೊತ್ತಾ? ಕೇವಲ ಒಂದೇ ಒಂದು ಕ್ಷೇತ್ರವನ್ನು. ಈ ಬಾರಿಯಲ್ಲಿ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, 6 ಕ್ಷೇತ್ರಗಳನ್ನು ಗೆಲ್ಲುವ ಮುಖೇನ. ಅದಾದ ನಂತರ ಇನ್ನು ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. ASPKR ಅಂತ ಹೇಳಿ ಅದೊಂದು, ADAL ಅಂತ ಹೇಳಿ ಅದೊಂದು ಪಕ್ಷ, ಅದು ಒಂದು ಸೀಟನ್ನು ಗೆದ್ದಿದೆ. ಇದನ್ನ ಸೈಡ್ನಲ್ಲಿ ಮಾಡಿದರೆ BJP ನಿಜಕ್ಕೂ ಕೂಡ ಆಶ್ಚರ್ಯ ಆಗುವಂಥ ರಿಸಲ್ಟ್ ಇಲ್ಲಿ ಬಂದಿರೋದು. ಇದೆಲ್ಲವನ್ನ ಲೆಕ್ಕಾಚಾರ ಮಾಡಿಕೊಂಡು ಈಗ ಕೇಶವ ಪ್ರಸಾದ್ ಮೌರ್ಯ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ದೊಡ್ಡ ದೊಡ್ಡ ಸಮುದಾಯಗಳ ಅಥವಾ ಮೇಲ್ವರ್ಗಗಳ ಹಿಂದೆ ಇವರು ಹೋಗ್ತಾ ಇದ್ದಾರೆ, ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮುದಾಯಗಳನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರನ್ನ ಕಡೆಗಣಿಸಲಾಗ್ತಾ ಇದೆ. ಈ ರೀತಿಯಾಗಿ ಮಾಡಿದ್ದರಿಂದಲೇ ಹಿಂದುಳಿದ ಓಟ್ಗಳು ಕಾಂಗ್ರೆಸ್ ಮತ್ತು SP ಕಡೆ ವಾಲಿರೋದು. ಈ ತಪ್ಪುಗಳನ್ನು ನಾವು ಪದೇ ಪದೇ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ದೇವ್ರಾಣೆ ನಾವು ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ ಹೇಳಿ ಕೇಶವ ಪ್ರಸಾದ್ ಮೌರ್ಯ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿನೇ ಹೇಗಾದರೂ ಮಾಡಿ ಇವರನ್ನ ಕೆಳಗಿಳಿಸಬೇಕು. ಇವರು ಅಂದರೆ ಯೋಗಿ ಆದಿತ್ಯನಾಥ್ ಕೆಳಗಿಳಿದ್ರೆ ಮಾತ್ರ ಇನ್ನು ಮುಂದೆ ನಾವು ಬದುಕೋದಕ್ಕೆ ಸಾಧ್ಯ ಉತ್ತರ ಪ್ರದೇಶದಲ್ಲಿ ಅಂತ ಹೇಳಿ ಕೇಶವ ಪ್ರಸಾದ್ ಮೌರ್ಯ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನೋಡೋಣ BJP ಹೈಕಮಾಂಡ್ ಏನು ಹೇಳುತ್ತೆ ಅಂತ ಹೇಳಿ. ಬಿಕಾಸ್ ಯೋಗಿ ಆದಿತ್ಯನಾಥ್ ಅವರನ್ನ ಮೋದಿಯ ಉತ್ತರಾಧಿಕಾರಿ ಅಂತ ಕೂಡ ಬಿಂಬಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರನ್ನ ಕಡೆಗಣಿಸಿಬಿಟ್ರೆ ಮೋದಿ ಆದ ನಂತರ BJPಯನ್ನ ಮುನ್ನಡೆಸುವಂತ ಸಾರಥಿ ಯಾರು ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಕಾದ್ ನೋಡೋಣ. ಹೈಕಮಾಂಡ್ ನಾಯಕರು ಅಳೆದು ತೂಗಿ ನಿರ್ಧಾರವನ್ನ ಮಾಡ್ತಾರೆ, ಅದರಲ್ಲಿ ಡೌಟೇ ಬೇಡ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಸಭೆ ಕರೀತಾರೆ ಅಥವಾ ಏನಾಗ್ತಾ ಇದೆ ಸಮಸ್ಯೆ, ಇದೆಲ್ಲದರ ಬಗ್ಗೆಯೂ ಕೂಡ ಚಿಂತನೆ ಮಾಡಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.